ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಕೇಳಿದ್ದಾರೆ ಮುಖ್ಯಮಂತ್ರಿ ಮಾಡಿ, ಆದರೆ ಆ ಥರದ್ದು ಯಾವುದೇ ರೀತಿಯ ಚರ್ಚೆ ಇಲ್ಲ ಅನ್ನುವಂಥ ನಿರಾಕರಿಸಿದ್ದಾರೆ ಅನ್ನುವಂಥ ಹೇಳಿಕೆ. ಈ ಹೇಳಿಕೆ ರಾಜಕೀಯ ಸಂಚಲನ ಸೃಷ್ಟಿ ಮಾಡಿದೆ. ನೀವು ನಾನು ಕೂಡ ನಿನ್ನೆ ಸಿದ್ದರಾಮಯ್ಯ ಅವರು ನೀಡಿದಂಥ ಹೇಳಿಕೆಯನ್ನು ನೋಡಿದ್ರು ಮಾಧ್ಯಮದಲ್ಲಿ. ಈಗ ಆ ಒಂದು ಹೇಳಿಕೆ ಅವಶ್ಯಕತೆ ಇರಲಿಲ್ಲ ಯಾಕಂತಂದ್ರೆ ಈಗಾಗಲೇ ಇಬ್ಬರು ನಾಯಕರು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರ್ತೀವಿ ಅಂತ ಅವರು ಹೇಳಿದ್ದಾರೆ. ಅದೇ ರೀತಿ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ. ಅದ್ರ ಜೊತೆ ಎಲ್ಲ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರಮುಖ ಮುಖಂಡರು ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಮುಖ್ಯಮಂತ್ರಿ ವಿಚಾರದಲ್ಲಿ ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂತ ಹೇಳಿಕೆ ಕೊಟ್ಟಾಗ ಯತೀಂದ್ರ ಸಿದ್ದರಾಮಯ್ಯ ಅವರು ನಿನ್ನೆ ಆ ಒಂದು ಹೇಳಿಕೆಯನ್ನು ಯಾವ ಒಂದು ಅದರ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ. ಹೈಕಮಾಂಡ್ ಏನು ಡಿಸಿಷನ್ ತೊಗೊಳುತ್ತೆ ಇಬ್ಬರು ಬದ್ಧರಾಗಿರ್ತೀವಿ ಅಂತಂದಾಗ ನಾವೆಲ್ಲರೂ ಆ ಒಂದು ಸಂದೇಶಕ್ಕಾಗಿ ಕಾಯಬೇಕಾಗ್ತದೆ. ಇವನ್ ಸಿದ್ದರಾಮಯ್ಯ ಅವರು ಕೂಡ ಹೈಕಮಾಂಡ್ ಏನ್ ಹೇಳುತ್ತೆ ಹಾಗೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಹೇಳಿದ್ರು, ಒಂದು ದಿವಸನೂ ಕೂಡ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಯಾವತ್ತೂ ಬಹಿರಂಗವಾಗಿ ಅವರು ಹೇಳಿಲ್ಲ. ಮತ್ತೆ ಸಿದ್ದರಾಮಯ್ಯ ಅವರು ಕೂಡ ಈ ರೀತಿ ಯಾವುದೇ ಬಹಿರಂಗ ಹೇಳಿಕೆ ನೀಡಿಲ್ಲ. ಆದರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥದ್ದು ಬಹಿರಂಗವಾಗಿ, ಅಂದ್ರೆ ಡೆಲ್ಲಿಗೆ ಹೋಗಿ ಕೇಳಿದ್ದಾರೆ, ಅವ್ರಿಗೆ ಕೊಟ್ಟಿಲ್ಲ, ಅವರಿಗೆ ಅವಕಾಶ ಸಿಗಲ್ಲ ಅನ್ನೋದು. ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ಯಾವತ್ತೂ ಕೂಡ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾರೆ. ಪಕ್ಷದ ಅಧ್ಯಕ್ಷರು ಕೂಡ ಯಾವತ್ತೂ ಕೂಡ ಪಕ್ಷ ದೊಡ್ಡದು, ಪಕ್ಷದ ಕೆಳಗಡೆ ನಾವು ಪಕ್ಷಕ್ಕಾಗಿ ಯಾವುದೇ ಮಾಡ್ಲಿಕ್ಕೆ ಅವ್ರು ಸದಾ ಅವ್ರು ಎಲ್ಲೂ ಹೇಳ್ಕೊಂಡಿಲ್ಲ ನಾವು ಮುಖ್ಯಮಂತ್ರಿ ಆಗ್ಬೇಕಂತ. ಹೈಕಮಾಂಡ್ ಅವರು ಆ ಜವಾಬ್ದಾರಿ ಕೊಟ್ರೆ ನಾವು ಆಗ್ತೀವಿ ಅಂತ ಹೇಳಿದಾರೆ ಹೊರತಾಗಿ ಮುಖ್ಯಮಂತ್ರಿ ಮಾಡಿ ನಾನು ಮುಖ್ಯಮಂತ್ರಿ ಆಗ್ಬೇಕಂತ ಎಲ್ಲೂ ಹೇಳಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಕೂಡ ಹೈಕಮಾಂಡ್ ಅವರು ತ್ಯಾಗ ಮಾಡ್ಬೇಕಂತಂದ್ರೆ ಹೈಕಮಾಂಡ್ ಇರ್ಬೋದು, ಗಾಂಧಿ ಫ್ಯಾಮಿಲಿಗೆ ಇರ್ಬೋದು, ಕಾಂಗ್ರೆಸ್ ಪಕ್ಷಕ್ಕೆ ಇರ್ಬೋದು, ಯಾವತ್ತೂ ಕೂಡ ನಿಯತ್ನಿಂದ ನಿಷ್ಠಾವಂತರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇದು ಅವ್ರ ಬಯಕೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತ ಜನರ ಬಯಕೆ ಇದೆ. ಅದಕ್ಕಾಗಿ ಹೈಕಮಾಂಡ್ ಅವ್ರು ಏನ್ ನಿರ್ಧಾರ ತೆಗೆದುಕೊಂಡ್ರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ನಾವು ಅವ್ರಿಗೆ ಒಂದು ಅವಕಾಶ ಸಿಗ್ಲಿ ಅಂತ ಆಸೆ ಪಡ್ತೀವಿ. ಸಿಎಲ್ಪಿ ಸಭೆ ಮಾಡಿದಂತ ಸಂದರ್ಭದಲ್ಲಿ 2.5 ವರ್ಷಕ್ಕಾಗಿ ನಾವು ಸಿಎಂ ಆಯ್ಕೆ ಮಾಡಿಲ್ಲ. ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಸಿಎಲ್ಪಿಯಲ್ಲಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಸಿಎಲ್ಪಿ ನಾಯಕರಾಗಿ ಆಯ್ಕೆ ಮಾಡಿದ ಮೇಲೆ ಅವರು ಸಿಎಂ ಆಗಿದ್ದಾರೆ. ಮುಂದೆ ಏನು ಹೈಕಮಾಂಡ್ ಹೇಳುತ್ತೆ, ಸಿಎಲ್ಪಿ ಸಭೆ ಕರೆದಾಗ ಅಲ್ಲೇನಾದ್ರೂ ಚೇಂಜಸ್ ಆದ್ರೆ ಅದ್ರ ಪ್ರಕಾರ ಇಬ್ಬರು ನಾಯಕರು ಒಪ್ತೀನಿ ಅಂತ ಹೇಳಿದ್ದಾರೆ. ಸೊ ನಾವೆಲ್ಲ ಆಶಾ ಮನೋಭಾವನೆಯಿಂದ ಇದ್ದೀವಿ, ಒಳ್ಳೇದಾಗತ್ತೆ ಅಂತ ಅನ್ಸುತ್ತೆ. ಸರ್, ಇವತ್ತು ಸಭಾಪತಿ ಇಲ್ಲ ಆ ರೀತಿ ಏನು ಇನ್ನೂ ನಮ್ಮಲ್ಲಿ ಏನು ಚರ್ಚೆ ಬಂದಿಲ್ಲ. ಯಾಕಂದ್ರೆ ಆ ರೀತಿ ಇದ್ರೆ ನಮ್ಮ ಚೀಫ್ ವಿಪ್ ಆದಂತ ಸಲೀಂ ಅಹಮದ್ ಅವರು ನಮ್ಗೆಲ್ಲ ಮಾಹಿತಿ ಕೊಡ್ಬೇಕಾಗತ್ತೆ. ನಮ್ಗೆ ಇನ್ನೂ ಏನು ಫೋನು ಬಂದಿಲ್ಲ, ಅವ್ರ ಆಫೀಸ್ನಿಂದಲೂ ಏನು ಮಾಹಿತಿ ಬಂದಿಲ್ಲ. ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ಬೇಕಾಗತ್ತೆ. ಸಭಾಪತಿ ಅವ್ರ ಬಗ್ಗೆ ಏನಾದ್ರು ಚೇಂಜಸ್ ಇದ್ರೆ ಅವ್ರು ಮಾಹಿತಿ ಕೊಡ್ಬೇಕು. ಅಲ್ಲಿಂದನೂ ಬಂದಿಲ್ಲ ವಿಷಯ. ಸಾಹೇಬ್ರ ಬಗ್ಗೆ ನಾವು ಅವಿಶ್ವಾಸ ನಿರ್ಣಯ ತೆಗೆದುಕೊಳ್ಬೇಕಂತಂದ್ರೆ ಅವ್ರು ಬಹಳ ಸೀನಿಯರ್, ಅವರು 35-36 ವರ್ಷ ಸೇವೆ ಮಾಡಿದ್ದಾರೆ. ಮತ್ತೆ ಸದನದ ಒಳಗಡೆ ಬಿಜೆಪಿ ಕಾಂಗ್ರೆಸ್ ಅಂತ ಬರೋದನ್ನೇ ಇಲ್ಲ, ಅವ್ರು ಎಲ್ಲರಿಗೂ ಸಭಾಪತಿ. ನಮ್ದು 4 ವರ್ಷದ ನಮ್ಮ ಎಕ್ಸ್ಪೀರಿಯನ್ಸ್ ಒಳಗೆ ಹೊರಟ್ಟಿ ಸಾಹೇಬರು ಎಲ್ಲರನ್ನೂ ಸಮವಾಗಿ ನೋಡಿದ್ದಾರೆ, ಎಲ್ಲರಿಗೂ ಸಮ ಅವಕಾಶ ಕೊಟ್ಟಿದ್ದಾರೆ. ಸೊ ಆ ಸಂದರ್ಭ ಉದ್ಭವಿಸುವುದಿಲ್ಲ ಅಂತ ನನ್ನ ಬಯಕೆ ಇದೆ. ನನಗೆ ಆ ರೀತಿಯಲ್ಲೂ ಕಾಣಿಸ್ತಾ ಇದೆ. ನಿಮ್ಮದೇ MLC ಅಂತ ನಾಗರಾಜ್ ಅವರು ಹೇಳ್ತಾರೆ, ಅಕ್ರಮ ಎಸಗಿದ್ದಾರೆ ಸಭಾಪತಿ ಅವರು, ನೇರ ನೇಮಕಾತಿಯಲ್ಲಿ ಮಾಡೋ ಹಾಗಿರ್ಲಿಲ್ಲ, ಅಕ್ರಮ ಮಾಡಿದರೆ ಹಣ ತೆಗೆದುಕೊಂಡಿದ್ದಾರೆ ಅನ್ನೋ ಆರೋಪಗಳನ್ನೆಲ್ಲ ಮಾಡಿದ್ರು. ಸಾಕಷ್ಟು ಅವರು ಎಲ್ಲ ಏನು ತಿಳ್ಕೊಂಡು ಮಾತಾಡಿರ್ಬೋದು, ಅವ್ರ ವೈಯಕ್ತಿಕ ಹೇಳಿಕೆ. ಬಟ್ ನನಗೆ ಆ ರೀತಿ ಇವತ್ತಿನ CLP ಮೀಟಿಂಗ್ ಅಲ್ಲಿ ಹೊರಟ್ಟಿ ಅವರ ಬದಲಾವಣೆ ಬಗ್ಗೆ ಧ್ವನಿ ಹೇಳುತ್ತೆ ಅಂತ ನನಗೆ ಅನಿಸುವುದಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.